स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆಗೊಂಡಿರುವ ಆತ್ಮಖ್ಯಾತಿ ನಾಮದ ಟೀಕೆಯ ಮಧ್ಯದಲ್ಲಿ ಮೂಡಿ ಬಂದಿರುವಂಥ ಅಮೃತಚಂದ್ರಾಚಾರ್ಯ ದೇವರ ಅದ್ಭುತ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಪುಣ್ಯ ಪಾಪ ಅಧಿಕಾರದ 5ನೇ ಮಂಗಲಮಯ ಕಲಶ ಇದೆ. ನಿಷಿದ್ಧೆ ಸರ್ವಸ್ಮಿನ್ ಸುಕೃತ ದುರಿತೆ ಕರ್ಮಣಿ ಕಿಲ ಪ್ರವೃತ್ತೆ ನೈಷ್ಕರ್ಮೇ ನ ಖಲು ಮುನಯಃ ಸಂತ್ಯ ಶರಣಾ ತದಾ ಜ್ಞಾನೇ ಜ್ಞಾನಂ ಪ್ರತಿಚರಿತಮೇಷಾಂ ಹಿ ಶರಣಂ ಸ್ವಯಂ ವಿಂದಂತೆ ತೇ ಪರಮಮೃತಂ ತತ್ರ ವಿರತಾ. ಯಾವ ಸಮಯದಲ್ಲಿ ಅಶುಭ ಕ್ರಿಯೆಯೂ ಮೋಕ್ಷ ಮಾರ್ಗವಿಲ್ಲ ಮತ್ತು ಶುಭ ಕ್ರಿಯೆಯೂ ಕೂಡ ಮೋಕ್ಷ ಮಾರ್ಗವಿಲ್ಲವೆಂಬುದರ ಪ್ರತೀತಿಯಾಗುತ್ತದೆ, ಆ ಸಮಯದಲ್ಲಿ ನಿಶ್ಚಯದಿಂದ ಮುನೀಶ್ವರರಿಗೆ ಶುದ್ಧ ಸ್ವರೂಪದ ಅನುಭವವು ಸಹಜವಾಗಿಯೇ ಆಲಂಬನವಿದೆ. ಹೇಗಿದೆ ಜ್ಞಾನವು? ಜ್ಞಾನೇ ಪ್ರತಿಚರಿತಂ. ಯಾವುದು ಬಾಹ್ಯ ರೂಪವಾಗಿ ಪರಿಣಮಿಸುತ್ತಿತ್ತು ಅದುವೇ ತನ್ನ ಶುದ್ಧ ಸ್ವರೂಪದಿಂದ ಪರಿಣಮಿಸಿದೆ. ಜ್ಞಾನ ಹೇಗಿದೆ ಅಂಥೇಳಿ ಕೇಳಿದ ನಂತರ ಜ್ಞಾನ ಹೇಗಿದೆ ಅನ್ನೋದರದ ನೇರವಾದ ಉತ್ತರವನ್ನು ಕೊಡಲಿಲ್ಲ ಅಂಥೇಳಿ ಮಂದಬುದ್ಧಿಗಳಾದ ನಮಗೆ ಅನ್ನಿಸ್ತಿದೆ. ಆದರೆ ಅವರು ನೇರವಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ಏನು ಹೇಳಿದರು? ಯಾವುದು ಬಾಹ್ಯ ರೂಪದಿಂದ ಪರಿಣಮಿಸ್ತಿತ್ತಲ್ಲ ಅದುವೇ ತನ್ನ ಶುದ್ಧ ಸ್ವರೂಪದಿಂದ ಪರಿಣಮಿಸಿದೆ. ಜ್ಞಾನ ಹೇಗಿದೆ? ಅದರಲ್ಲಿ 3 ಕಾಲದ ಮಾತು ಬರ್ತದೆ. ನಿನ್ನಲ್ಲೇ ಈ ಸಮಯಕ್ಕೆ ಅಂಥ ಜ್ಞಾನ ಇದೆ ನೋಡಪ್ಪ, ಇದು ವರ್ತಮಾನ. ಎಂಥದ್ದ? ಭೂತಕಾಲದಲ್ಲಿ ಬಾಹ್ಯ ರೂಪವಾಗಿ ಪರಿಣಮಿಸ್ತಿತ್ತು, ಭವಿಷ್ಯದೊಳಗ ಅದು ಅಂತರ್ಮುಖವಾಗಿ ಪರಿಣಾಮ ಮಾಡುವಂಥ ಶಕ್ತಿ ಅದರಲ್ಲಿ ಇದೆ. ಇನ್ನೇನು ಬಾಹ್ಯತೆ ಯಾವುದರದ ಆಶ್ರಯ ತಗೊಳ್ಳೋದಿದೆ? ನಿನ್ನಲ್ಲೇ ಈ ಸಮಯಕ್ಕಿದೆ ಆ ಜ್ಞಾನ. ಹಿಂದಿಲ್ಲಿ ಚರ್ಚೆಗೆ ಬಂದದ್ದಿತ್ತು ನೋಡ್ರಿ, ಈ ಮನುಷ್ಯ ಭವ ಯಾವ ರೀತಿಯಿಂದ ಉತ್ಕೃಷ್ಟ ಇದೆ ಅನ್ನುವುದರ ಕುರಿತಾಗಿ ಲೋಕದೊಳಗ ಅಥವಾ ಪುದ್ಗಲಗಳಲ್ಲೇ ಪುದ್ಗಲ ಶಬ್ದಗಳಲ್ಲೇ ಅಂಥ ಸಾಮರ್ಥ್ಯನೇ ಇಲ್ಲ ತಿಳಿಸಿಕೊಡುವ ಸಲುವಾಗಿ. ನಮಗೆ ಇಂದ ಪ್ರಾಪ್ತ ಮನುಷ್ಯ ಭವದ ಶ್ರೇಷ್ಠತೆ ಎಂಥದ್ದಿದೆ ಅನ್ನುವುದನ್ನು ತಿಳಿಸಿಕೊಡುವಂಥ ಶಕ್ತಿ ಲೋಕದೊಳಗೆ ಯಾವ ಶಬ್ದದೊಳಗೆ ಇಲ್ಲ, ಅರ್ಥಾತ್ ಪುದ್ಗಲದ ಸ್ವಭಾವದೊಳಗನ ಇಲ್ಲರೆ. ಯಾಕೆ ಅಂತಂದ್ರೆ ಶಬ್ದದ ಮೂಲಕ ಹೇಳಿದರೆ ಇಷ್ಟೇ ಹೇಳಬಹುದು, ಯಾವ ಈ ಮನುಷ್ಯ ಭವದೊಳಗ ಸಾಕ್ಷಾತ್ ಕೇವಲ ಜ್ಞಾನವನ್ನು ಪಡೆದುಕೊಳ್ಳುವಂಥ ಯೋಗ್ಯತೆ ಇದೆಯೋ ಆ ಯೋಗ್ಯತೆಯ ತಿರಸ್ಕಾರ ಮಾಡುವುದರಿಂದನ ಪುಣ್ಯದ ಫಲದೊಳಗೆ ಈ ಜೀವಕ್ಕೆ ಹರ್ಷ ಆಗ್ತಾ ಇದೆ. ಈ ಸಮಯದಲ್ಲಿ ಅದರ ತಿರಸ್ಕಾರ ಮಾಡೇನ ಹರ್ಷ ಮನ್ನಿಸ್ತಾ ಇದೆ. ಯಾವುದರೊಳಗ? ಪುಣ್ಯದ ಫಲದೊಳಗೆ. ಆ ಪುಣ್ಯ ಎಂಥದ್ದಿದೆ?
ಮರು ಸಮಯದೊಳಗ ಈ ಜೀವವನ್ನು ಬರಿದು ಮಾಡಿ ಹೊರಟು ಹೋಗುವಂಥದ್ದು ಇದೆ. ಈ ಜೀವನಿಗೆ ಏನಾದರೂ ಸುಖವನ್ನು ಕೊಡುವಂಥ ಸಾಮರ್ಥ್ಯ ಆ ಪುಣ್ಯದೊಳಗೆ ಇಲ್ಲ. ಆ ಪುಣ್ಯದ ಫಲದೊಳಗ ನಾವು ಹರ್ಷಿತ ಆಗ್ತಾ ಇರೋದ ನಮ್ಮದು ಇಂದೇನು ಕೇವಲ ಜ್ಞಾನ ರೂಪದಿಂದ ಪರಿಣಮಿಸುವಂಥ ಸಾಮರ್ಥ್ಯ ವರ್ತಮಾನದ ಅವಸ್ಥಾ ವಿಶೇಷಕ ಪ್ರಾಪ್ತ ಇದೆಯೋ ಅದರದೇ ಬರೀ ತಿರಸ್ಕಾರ ಮಾಡ್ತಾರೆ. ಜ್ಞಾನದ ಮಾತು ಬಂತಿಲ್ಲಿ. ಕಾರ್ಯ ಎಲ್ಲ ಜ್ಞಾನದಿಂದನ ಆಗೋದ, ಅನಾಹುತ ಎಲ್ಲ ಜ್ಞಾನದಿಂದನ ಆಗ್ತಾ ಇದೆ, ಆಗಿದೆ. ಜ್ಞಾನದಿಂದನ ಅನಾಹುತ ಆಗಿದೆ. ಯಾವುದೇ ಇಂದ್ರಿಯದ ಮೂಲಕ ಜ್ಞಾನಕ್ಕೆ ತಿಳಿದು ಬರ್ತಿದೆಯಲ್ಲ, ಅದರಿಂದನ ಯಾವ ಜ್ಞಾನ ಅದರೊಳಗೆ ಮೂರ್ಛಿತ ಆಗ್ತಿದೆಯಲ್ಲ, ಅದರಿಂದ ಜೀವಕ್ಕೆ ಹಾನಿಯಾಗಿದೆ. ಬೇರೆ ಯಾವುದರಿಂದನೂ ಆಗಿಲ್ಲ. ಜ್ಞಾನದ ಮೂಲಕ 5 ಇಂದ್ರಿಯಗಳ ಮೂಲಕ ಯಾವ ಪರಪದಾರ್ಥ ಕಾಣಿಸ್ತಿದೆಯೋ, ಪರಪದಾರ್ಥದ ಅವಸ್ಥೆಗಳು ಕಂಡು ಬರ್ತಾವೆಯೋ, ಅದರೊಳಗೆ ಈ ಜೀವಕ್ಕೆ ಅನುರಾಗ ಇರುವುದರಿಂದ, ಆಸಕ್ತಿ ಇರುವುದರಿಂದ ಈ ಜೀವದ ಘಾತ ಆಗಿದೆ, ಹಾನಿಯಾಗಿದೆ. ಆ ಹಾನಿ ಎಂಥದ್ದು ಇದೆ ಅಂತಂದ್ರೆ ಅದನ್ನು ತುಂಬಿ ತೆಗೆಯುವ ಸಲುವಾಗಿ ವಿಶ್ವದೊಳಗೆ ಯಾವ ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಈ ಜೀವಕ್ಕೆ ಸಹಾಯ ಮಾಡುವಂಥದ್ದು ಇಲ್ಲ. ಆದರೆ ಆ ಹಾನಿಯನ್ನು ತುಂಬಿ ತೆಗೆಯುವ ಸಲುವಾಗಿ ಒಂದೇ ಒಂದು ಉಪಾಯ ಇದೆ. ನನ್ನಲ್ಲೇ ಇಂಥ ಜ್ಞಾನಿದೆ, ಇಷ್ಟ ಸ್ವೀಕಾರ. ಎಂಥ ಜ್ಞಾನಿದೆ, ಎಂಥ ಜ್ಞಾನಿದೆ. ಯಾವ ಪ್ರಕಾರ ಸಿದ್ಧಾಲಯದಲ್ಲಿರುವಂಥ ಅನಂತ ಕೃತಕೃತ್ಯ ಸಿದ್ಧ ಪರಮಾತ್ಮರುಗಳ ಯಾವ ಸ್ವಭಾವದ ಅನುಭವವನ್ನು ನಿರಂತರ ಮಾಡ್ತಾ ಇದ್ದಾರೋ ಅಂಥದ್ದೇ ಸ್ವಭಾವದ ವಿಶ್ವಾಸ ಮಾಡುವ, ಅಂಥದ್ದೇ ಸ್ವಭಾವದ ಅನುಭವ ಮಾಡುವ ಯೋಗ್ಯತೆ ನನ್ನಲ್ಲಿ ಈಗ ಇದೆ. ಅದನ್ನು ನಾವು ತಿಳಿಯದೇ ಇರುವುದು, ಗುರುತಿಸದೇ ಇರುವುದು, ಇದು ಮಹಾನ್ ಅಪಾತ್ರತೆ ಇದೆ. ನೋಡ್ರಿ, ಬಾಹ್ಯದ ಕಾಣಿಸ್ತಿದೆ ಭಗತ, ದುಡ್ಡು ಕಾಣಿಸ್ತವೆ, ಪ್ರಶಸ್ತಿ ಪತ್ರ ಕಾಣಿಸ್ತಿದೆ, ಪ್ರಶಂಸಾತ್ಮಕ ಶಬ್ದ ಕೇಳಿ ಬರ್ತವೆ. ಆ ಪ್ರಶಂಸಾತ್ಮಕ ಶಬ್ದದಲ್ಲಿ ಎಷ್ಟು ಸತ್ಯತೆ ಇದೆ ಅದನ್ನು ಕಂಡುಕೊಳ್ಳುವ ಯೋಗ್ಯತೆ ಇದ್ರೂ ಕೂಡ ಆ ಅಸತ್ಯವನ್ನೇ ಸತ್ಯ ಅಂಥೇಳಿ ನಂಬಿ ಜೀವ ತನ್ನ ಕುತ್ತಿಗೆಯ ಮೇಲೆ ತಾನೇ ಕೊಡಲಿ ಏಟು ಹಾಕ್ಬಿಡ್ತಾನೆ. ಅದರಿಂದ ಹರ್ಷ ಮನ್ನಿಸುವ ಅವಶ್ಯಕತೆ ಇಲ್ಲ. ಆ ಜೀವ ತನ್ನ ಹಾನಿ ಮಾಡಿಕೊಳ್ತಾ ಇದ್ದಾನೆ ಅಂಥೇಳಿ ಇಲ್ಲ. ನಿಜವಾಗಿ ದಯೆ ಬರುವ ಮಾತಿದೆ. ನಮಗೇನಾದರೂ ತತ್ವದ ಒಂದು ಸ್ವಲ್ಪನೇ ಪರಿಚಯ ಆಗಿತ್ತು ಅಂತಂದ್ರೆ ಇಂಥ ಅದ್ಭುತವಾದಂಥ ಸಾಧನದ ಮೂಲಕ ಈ ಜೀವ ತನ್ನ ಹಾನಿ ಯಾವ ರೀತಿ ಮಾಡಿಕೊಳ್ತಾ ಇದೆಯಲ್ಲ, ಈ ಜೀವಕ್ಕೆ ಇಂಥ ಅಪೂರ್ವ ಲೋಕದೊಳಗ ಅದ್ವಿತೀಯ ಜಿನವಾಣಿಯ ಸಂಯೋಗ ಒಮ್ಮೆ ಬಿಟ್ಟು ಹೋಯಿತು ಅಂತಂದ್ರೆ ಯಾವಾಗ ಸಿಗೋ ಸಾಧ್ಯ ಇದೆ ಅಂಥೇಳಿ ದಯೆ ಬರಬೇಕು. ವಾಸ್ತವಿಕ ಸ್ವರೂಪ ಹಾಗೇ ಇದೆ. ಹೀಗೆ ಆಗಿನ ಇಂದ್ರಿಯಗಳ ಮಾಧ್ಯಮದಿಂದ ಯಾವ ಉದ್ಗಲದ ಶಬ್ದ, ನೋಟ ಮೊದಲಾದವುಗಳ ಜ್ಞಾತ ಆಗ್ತವೆಯೋ ಅದರೊಳಗೆ ಮೂರ್ಛಿತಾಗಿ ಸಂಜ್ಞಿ ಪಂಚೇಂದ್ರಿಯ ಜೀವ ಅನಂತ ಸುಖಮಯ ಆಗಬೇಕಾದಂಥ ಜೀವನವನ್ನು ಹಾಳು ಮಾಡಿಕೊಳ್ತಾನೆ. ತನ್ನ ಕೈಯಾರೆ ಅನಂತ ದುಃಖಕ್ಕೆ ಆದರದಿಂದ ಆಹ್ವಾನ ಕೊಡ್ತಾನೆ. ಇದು ಕಾಲದ ಮಹಿಮೆ ಅಂಥೇಳಿ ಹೇಳಬಹುದು. ಆದರೆ ಇದಕ್ಕಿಂತಲೂ ಸತ್ಯ ಹೇಳಬೇಕಾದ್ರೆ ಯಾವ ಜೀವದ ಯಾವ ಸಮಯದ ಜ್ಞಾನದ ಯೋಗ್ಯತೆ ಸ್ವಯಂ ಆ ಜೀವಕ್ಕೆ ಹಾನಿಕಾರಕ ಅಥವಾ ಉಪಯೋಗಕಾರಕ ಆಗುವುದಿದೆ
ಅದು ನಿರ್ದಿಷ್ಟ ಇದ್ದ ಕಾರಣ ಅದರ ಅನುಸಾರನ ಆ ಜೀವ ಪ್ರವೃತ್ತಿ ಮಾಡ್ತಾ ಇರ್ತಾನೆ. ಏನು ಹೇಳ್ತು? ಯಾವ ಜೀವದ ಜ್ಞಾನದ ಕಾರ್ಯ ತನಗೆ ಹಾನಿಕಾರಕ ಅಥವಾ ಲಾಭದಾಯಕ ಆಗುವುದು ನಿರ್ದಿಷ್ಟ ಇದೆಯೋ ಅದರ ಅನುಸಾರವಾಗಿನ ಆ ಜೀವ ಪ್ರವೃತ್ತಿ ಮಾಡ್ತಾನೆ, ಮಾಡಲೇಬೇಕಾಗ್ತಿದೆ. ಈ ವಸ್ತು ಸ್ವರೂಪ ನಿಜವಾಗಿ ಅಂಶ ರೂಪದಿಂದಲೇ ತಿಳಿದು ಬರ್ತಾ ಇದೆಯಲ್ಲ, ಅದು ನನ್ನ ಮಹಾಭಾಗ್ಯ ಅನ್ಬೇಕು. ನನಗೆ ತಿಳಿದು ಬರ್ತಾ ಇದೆಯಲ್ಲ, ಅದು ನನ್ನ ಮಹಾಭಾಗ್ಯ. ಏನ? ಜೀವ ತನ್ನ ವರ್ತಮಾನ ಪ್ರಗಟ ಜ್ಞಾನದ ಮೂಲಕ ತನ್ನ ಭವಿಷ್ಯ ಹಾನಿರೂಪ ಆಗೋದು, ಮಹಾನ್ ಕಂಟಕ ಕಷ್ಟಕ್ಕೀಡಾಗೋದು ನಿಶ್ಚಿತನೇ ಇತ್ತು ಅಂತಂದ್ರೆ ಈ ಜೀವ ಅದೇ ಪ್ರಕಾರದ ಕಾರ್ಯ ಮಾಡುತ್ತೆ. ಯಾವ ಪ್ರಕಾರದ? ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಾಗಿ ಅತೀಂದ್ರಿಯದ ವಿಷಯ ಯಾವುದು ಇದೆಯೋ ಅಂದ್ರೆ ಈ ಪುಣ್ಯ ಪರೀಕ್ಷೆ ಮಾಡಿ ಮಾಡಿ ಜೀವನಿಗೆ ಫಲ ಕೊಡ್ತಾ ಇರ್ತಿದ್ದಾರೆ ಅವರನ್ನವರು. ಜೀವದ ಅದಕ್ಕೇನು ಜ್ಞಾನ ಇದೆಯನ್ನ ನಾವು ಅನ್ಬಹುದು, ಅದರ ವಸ್ತು ವ್ಯವಸ್ಥೆ ಹೀಗಿದೆ. ಪುಣ್ಯ ಮತ್ತು ಪಾಪ ಎರಡು, ಇದು ಪುಣ್ಯ ಪಾಪ ಅಧಿಕಾರ ನಡೆದಿದೆ. ಪುಣ್ಯ ಮತ್ತು ಪಾಪ ಎರಡು ಪುನಃ ಪುನಃ ಜೀವದ ಪರೀಕ್ಷೆ ಮಾಡಿ ಜೀವನನ್ನ ಯಾವ ಮಾರ್ಗದಲ್ಲಿ ತೊಡಗಿಸಬೇಕು ಆ ಮಾರ್ಗದಲ್ಲಿ ತೊಡಗಿಸ. ಪುನಃ ಪುನಃ ಪಾಪನೂ ಪರೀಕ್ಷೆ ಮಾಡ್ತೀವಿ, ಪುಣ್ಯನೂ ಪರೀಕ್ಷೆ ಮಾಡ್ತೀವಿ. ಮತ್ತು ಈ ಜೀವ ಯಾವುದನ್ನ ಆ ಪುಣ್ಯ ಪಾಪದ ಫಲದೊಳಗ ಯಾವುದನ್ನು ಮುಖ್ಯ ಮಾಡಬೇಕೋ ಅದರದ್ದು ಒಂದು ವೇಳೆ ಇವನಿಗೆ ಪರಿಚಯ ಇತ್ತು ಅಂತಂದ್ರೆ ಅದು ಪುನಃ ಪುನಃ ಪರೀಕ್ಷೆ ಮಾಡಿ ಸ್ವಯಂ ವಿಫಲಾಗಿ ಇವನ ಯಶಸ್ಸಿಗೆ ಕಾರಣ ಆಗ್ತಿದೆ. ಮತ್ತು ಇವನಲ್ಲೇ ಆ ಪುಣ್ಯದ ಉದಯದೊಳಗೆ ಅಥವಾ ಪಾಪದ ಉದಯದೊಳಗೆ ನಿಜವಾಗಿ ಯಾವ ಪ್ರಕಾರದ ಸ್ವರೂಪವನ್ನು ಗ್ರಹಣ ಮಾಡಬೇಕು ಅಥವಾ ಅವುಗಳ ನೈಜ ಸ್ವರೂಪವನ್ನು ಹೇಗಿದ್ದಾವೆ ಹಾಗೆ ತಿಳಿದುಕೊಳ್ಳುವ ಯೋಗ್ಯತೆ ಇವನಲ್ಲಿ ಇತ್ತು ಅಂತಂದ್ರೆ ಅದು ಪರಾಜಿತ ಆಗೋ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ಅದು ನಿಯಮದಿಂದ ಜಯಶಾಲಿ ಆಗ್ತಿದೆ. ಕರ್ಮದ ಹಿತ ಬಯಸಿದರೆ ಜೀವದ ಹಿತ ಬಯಸುವನು. ಯಾವಾಗ ನಾವು ಬಯಸ್ತಾ ಇದ್ದೇವೆ ಅಂದರೆ ಇಲ್ಲ ಅಂಥೇಳಿ ನಿರಂತರ ಜಯ ಯಾರ್ದಾಗ್ತಾ ಇದೆ? ಕರ್ಮದ್ದಾಗ್ತಾ ಇದೆ ಅಂತ ಯಾಕೆ ಹೇಳ್ತೀರಿ? ಅದೇ ನಾವು ಸಂಸಾರದೊಳಗೆ ಇರುವುದೇ ಅದರದ್ದು ಏನಿದೆ? ದ್ಯೋತಕ ಇದೆ, ಅದರ ಸೂಚಕ ಇದೆ, ಸ್ಪಷ್ಟವಾದಂಥದ್ದ ಲಕ್ಷಣ ಇದೆ. ಸಂಸಾರದಿಂದ ಬಿಡುಗಡೆ ಹೊಂದುವ ಜೀವ ಏವ ಪುದ್ಗಲ ಪರ್ಯಯಂಗಳು ತಾವೇ ಹುಟ್ಟುತ್ತ ನಷ್ಟವಾಗುತ್ತ ತಾವೇ ಮೇನುತ್ಪನ್ನವಾಗುತ್ತಲಿರುವವು ಅವು ಮರಳಿ. ಇದನ್ನ ಪುನಃ ಪುನಃ ತಿಳಿದುಕೊಂಡು ನೋಡಿ ತನ್ನ ಜೀವನದೊಳಗೆ ಇತರರ ಜೀವನದೊಳಗೆ ನೋಡಿ ನಿರ್ಣಯ ಮಾಡಬೇಕಾಗ್ತಿದೆ. ಏನ? ಅವು ಪುದ್ಗಲದ ಪರ್ಯಾಯದವು ತಾವೇ ಉತ್ಪನ್ನ ಆಗ್ತಾ ಇದ್ದವು, ತಾವೇ ನಷ್ಟ ಆಗ್ತಾ. ಸಮುದ್ರದ ಅಲೆಗಳ ಬರ್ತಾವಲ್ಲ ಎಂತ, ಅವುಗಳ ನಾಶ ಯಾರು ಮಾಡ್ತಾರೆ? ಅವುಗಳನ್ನು ಉದ್ಭವ ಯಾರು ಮಾಡ್ತಾರೆ? ಅದೇ ಪ್ರಕಾರ ಈ ಪಾಪ ಪುಣ್ಯ ರೂಪದ ಪುದ್ಗಲ ಉದಯದ ಮೂಲಕ ನಿಮಿತ್ತ ಪಡೆದು ಬಾಹ್ಯದಲ್ಲಿ ಅವಸ್ಥೆಗಳು ಬದಲಾಗ್ತಾ ಇರ್ತವೆ. ಒಂದು ಕ್ಷಣ ಅನುಕೂಲತೆ ಇದೆ, ಒಂದು ಕ್ಷಣ ಪ್ರತಿಕೂಲತೆ ಇದೆ. ತೀವಿ ಪುದ್ಗಲ ಪರ್ಯಯಂಗಳು ತಾವೇ ಹುಟ್ಟುತ್ತ ನಷ್ಟವಾಗುತ್ತ ತಾವೇ ಮೇನುತ್ಪನ್ನವಾಗುತ್ತಲಿರುವವು ಅವು ಮರಳಿ. ಈ ಪ್ರಕಾರದ ಪ್ರತೀತಿ ಯಾವ ಜೀವ ಮಾಡ್ತಾನೋ ಆ ಜೀವಕ್ಕ ಶುದ್ಧ ಸ್ವರೂಪದ ಅನುಭೂತಿ ಏನಿದೆ ಅದ ಅವನಿಗೆ ಆಧಾರ ನೀಡ್ತಿದೆ. ಆಧಾರ ನೀಡ್ತಿದೆ ಅರ್ಥಾತ್ ಅವನನ್ನ ಪತನಾಗಿಬಿಡುವುದಿಲ್ಲ, ಅರ್ಥಾತ್ ಅವನನ್ನ ಸಾಯಿಗೊಡುವುದಿಲ್ಲ, ಜೀವಂತವಾಗಿರಿಸ್ತಿದೆ.
ತಿಳಿತಿದೇನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ನಮ್ಮಲ್ಲೇ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಅನಿವಾರ್ಯ ಇದೆ, ಮಾಡಬೇಕಾದಂಥ ಪ್ರಸಂಗ ಇದೆ. ಈಗ ಅತಿಶಯ ಪುಣ್ಯ ಏನೈತಿ, ಅದು ಮೋಕ್ಷ ಮಾಡುವ ಹಿತಕಾರಿ ಐತಿ, ಉಪಾಧಿ ಐತಿ. ನೋಡ್ರಿ, ಯಾವಾಗ ಜೀವ ಮೋಕ್ಷ ಮಾರ್ಗದಲ್ಲಿ ಸ್ವಯಂ ಪ್ರವೃತ್ತಿ ಮಾಡ್ತಾನೋ, ಉದ್ಯಮ ಮಾಡ್ತಾನೋ, ಮುಂದೆ ಸಾಗ್ತಾನೋ, ಆ ವೇಳೆದೊಳಗ ಬಾಹ್ಯದಲ್ಲಿ ಯಾವುದು ಇದೆಯೋ ಅದನ್ನು ಪುಣ್ಯ ಅಂಥೇಳಿ ಅನ್ನೋದಿದೆ. ಯಾವ ಪುಣ್ಯ ಜೀವವನ್ನು ಅಂತರ್ಮುಖ ಮಾಡಿಸಲಿಕ್ಕೆ ಸಾಧ್ಯ ಇದೆ? ಮಾಡಿಸಲಿಕ್ಕೆ ಸಾಧ್ಯ ಇದೆನಾ? ಯಾವಾಗ ಜೀವ ಸ್ವಯಮೇವ ತಾನಾಗೇನ ಸಂಸಾರದ ಅಸಾರತೆಯನ್ನು, ಪುಣ್ಯ ಪಾಪಗಳ ವಿಚಿತ್ರತೆಯನ್ನು, ಕ್ಷಣಭಂಗುರತೆಯನ್ನು ತನ್ನ ಜ್ಞಾನದಿಂದ ಅಳೆದು ತೂಗಿ ನೋಡಿ, ಪುನಃ ಪುನಃ ಅಳತೆ ಮಾಡಿ ನೋಡಿ ನಿರ್ಣಯ ಮಾಡ್ತಾನೋ ಮತ್ತು ಅವುಗಳ ಕಡೆ ಉದಾಸೀನ ಆಗ್ತಾನಲ್ಲ, ಆ ವೇಳೆದೊಳಗ ಅವನ ಆ ಉದ್ಯಮದ ಸಮಯದಲ್ಲಿ ಯಾವುದ ನಿಮಿತ್ತ ಇದೆಯೋ ಅದನ್ನು ಪುಣ್ಯ ಅಂಥೇಳಿ ಹೇಳಬಹುದಾಗಿದೆ. ಜಗತ್ತಿನೊಳಗೆ ಯಾವ ಪುಣ್ಯ ಸಂಯೋಗದೊಳಗೆ ಕಾರ್ಯ ಮಾಡ್ತಿದೆ, ಪಾಪ ಸಂಯೋಗದೊಳಗೆ ಕಾರ್ಯ ಮಾಡ್ತಿದೆ. ಪುಣ್ಯ ಪಾಪ ಇವೆರಡೂ ಏನದವು? ನಿಜವಾಗಿ ಮುಖ್ಯ ರೂಪದಿಂದಂತೂ ಪುಣ್ಯ ಸಂಯೋಗದೊಳಗನ ಕಾರ್ಯ ಮಾಡ್ತಿದ್ದೀರಿ, ಹೌದರೆ? ಯಾಕೆ ಸಂಯೋಗದೊಳಗನ ಕಾರ್ಯ ಮಾಡ್ತಿದೆ? ಅರ್ಥಾತ್ ಅದು ಅಘಾತಿ ಕರ್ಮದ ಭೇದ ಇದೆ. ಮತ್ತು ಪುಣ್ಯ ಪ್ರಕೃತಿಗಳ ಅಘಾತಿ ಕರ್ಮದೊಳಗನ ಅದಾವು, ಘಾತಿ ಕರ್ಮದ ಎಲ್ಲ ಪ್ರಕೃತಿಗಳ ಪಾಪರೂಪದವು. ಹಾಗಾದರೆ ಈ ನಿರೋಗ ಶರೀರ, ಇಂದ್ರಿಯಗಳ ಅನುಕೂಲತೆ, ಬಾಹ್ಯದಲ್ಲಿ ದೇವಶಾಸ್ತ್ರ ಗುರುವಿನ ಸಾನ್ನಿಧ್ಯ, ಉತ್ತಮ ದೇಶ, ಸುಸಂಯೋಗ, ಇವೆಲ್ಲ ಯಾವುದರಿಂದ ಅದಾವ್ರಿ? ಪುಣ್ಯದಿಂದ. ಆದ್ರೆ ಆ ಪುಣ್ಯದಿಂದ ಯಾವ ಜೀವದ ಪುಣ್ಯದ ಉದಯದಿಂದ ಆ ಸಂಯೋಗಗಳ ಆ ಜೀವನಿಗೆ ಲಭಿಸಿದವೆಯೋ ಆ ಪುಣ್ಯ ಆ ಜೀವವನ್ನ ಮೋಕ್ಷ ಮಾರ್ಗದಲ್ಲಿ ತೊಡಗಿಸುವ ಸಲುವಾಗಿ ಏನಾದರೂ ಮಾಡ್ತಿದೆ ಏನ್ರಿ? ಏನೂ ಮಾಡಿಲ್ಲ. ಕರ್ಮನೂ ಏನೂ ಮಾಡುವುದಿಲ್ಲ. ಕರ್ಮದಿಂದ ಲಭಿಸಿರುವಂತಹ ಸಂಯೋಗಗಳು ಏನು ಮಾಡುವುದಿಲ್ಲ. ಈ ಜೀವ ಯಾವಾಗ ಆ ಪುಣ್ಯದ್ದು ಕೂಡ ಅಸಾರತೆಯನ್ನ ತಿಳಿತಾನೋ, ನಿಶ್ಚಿತ ಮಾಡ್ತಾನೋ, ಆವಾಗ ಅದರ ಕಡೆಯಿಂದ ಎಷ್ಟು ಇವ ಅನಾಸಕ್ತ ಆಗ್ತಾನೋ ಅಷ್ಟು ಇವನಿಗೆ ಆ ಪುಣ್ಯದ ಪ್ರಕೃತಿಗಳೇನು ಉದಯಕ್ಕೆ ಬಂದಿದ್ದವು ಅವು ಕೂಡ ಅಧಿಕ ಫಲದಾಯಕ ಆಗ್ತವೆ. ಯಾಕೆ ಅಂತಂದ್ರೆ ಜೀವದ ವರ್ತಮಾನದ ಇಚ್ಛೆ ಏನಿದೆಯಲ್ಲ, ಆ ಪುಣ್ಯ ಫಲರೂಪದ ಸಂಯೋಗಗಳಲ್ಲಿ ಯಾವ ಇಚ್ಛಾರೂಪದ ಪರಿಣಾಮ ಇದೆಯಲ್ಲ, ಆ ಪರಿಣಾಮದಿಂದ ಆ ಪುಣ್ಯದ ಉದಯದೊಳಗ ಕೆಲವಂಶದಿಂದ ಘಾತ ಆಗ್ತಿದೆ. ಜೀವದ ಇಚ್ಛೆಯಿಂದ, ಆ ಪದಾರ್ಥಗಳದ್ದೇ ಇಚ್ಛೆ, ಅನ್ಯದ್ದ ಅಲ್ಲ. ಅವನಿಗೆ ಯಾವ ಸಂಯೋಗದೊಳಗೆ ಬಂದಿದಾವಲ್ಲ ಅವುಗಳದ್ದೇ ಇಚ್ಛೆ. ಸರಿ, ಸಂಯೋಗದೊಳಗೆ ಬಂದಿದ್ದಾವೆ, ಮತ್ತೇನು ಇಚ್ಛೆ ಇದೆ? ಇಚ್ಛೆ ಇದೆಯೋ ಅಥವಾ ಇಲ್ಲ? ಆ ಪದಾರ್ಥಗಳ ಕುರಿತಾಗಿ ಬೇಕನ್ನುವ ಇಚ್ಛೆ ಇರಲಿಕ್ಕಿಲ್ಲ. ನನ್ನದನ್ನೋದು ಇದೆಯೋ ಅಥವಾ ಇಲ್ರಿ? ಇದೆಯೋ ಅಥವಾ ಇಲ್ಲ? ಹಾಗಾದ್ರೆ ಆ ಭಾವ ಇದೆಯಲ್ಲ, ನನ್ನದನ್ನುವ ಇಚ್ಛೆಯ ರೂಪದ ಮಮಕಾರದ ಭಾವ, ನಾನು ಭೋಗಿಸಬೇಕು ಅನ್ನುವ ಯಾವ ಇಚ್ಛೆಯ ರೂಪದ ಭಾವ ಇದೆಯಲ್ಲ, ಆ ಭಾವ ಆ ಉದಯ ರೂಪ ಪುಣ್ಯದ ಘಾತ ಮಾಡ್ತಿದ್ದೀರಿ ಕೆಲವು ಅಂಶದಿಂದ. ಅದಕ್ಕೆ ನೋಡ್ರಿ, ಜೀವ ಯಾವಾಗ ಆ ಪುಣ್ಯದಿಂದ, ಪುಣ್ಯದ ಉದಯದ ನಿಮಿತ್ತದಿಂದ ಪ್ರಾಪ್ತವಾಗಿರುವ ಸಂಯೋಗಗಳಿದಾವೆಯೋ ಆ ಸಂಯೋಗಗಳ ವಾಸ್ತವಿಕ ಸ್ವರೂಪವನ್ನು ತಿಳ್ಕೊಂಡ ಜೀವ ಅದರಿಂದ ಯಾವಾಗ ಉದಾಸೀನ ಆಗ್ತಾವೋ ಆವಾಗ ಇವ ಯಾವ ಪ್ರಕಾರದ ಕಾರ್ಯವನ್ನು ಆಂತರ್ಯದಲ್ಲಿ ಮಾಡ್ತಾನೋ ಅದರ ಅನುಸಾರ ಇವನಿಗೆ ಸುಖ ಅಥವಾ ದುಃಖದ ಅನುಭವ ಆಗುವುದಿದೆ. ಆ ಸಂಯೋಗಗಳಂತೂ ಅವನ ಇಚ್ಛೆ ಅಥವಾ ಅನಿಚ್ಛೆಯ ನಿಮಿತ್ತ ಪಡೆದು
ಯಾವ ರೀತಿ ಫಲಪ್ರದ ಆಗಬೇಕೋ ಆ ರೀತಿ ಆಗ್ತಾ ಇರ್ತದೆ. ಜಗತ್ತಿನೊಳಗೆ ಎಲ್ಲವೂ ಸ್ವಾಭಾವಿಕ ನಡೆದದ್ದೇ ಇದೆ. ಜೀವದ ಇಚ್ಛೆಯಿಂದ ಏನೂ ಆಗುವುದಿಲ್ಲ. ಸಾತಿಶಯ ಪುಣ್ಯ ಅಂಥೇಳಿ ಯಾವುದಕ್ಕಂತಾರೆ? ಇನ್ನು ಯಾವುದ ಪುಣ್ಯದ ಫಲದೊಳಗೆ ಮೂರ್ಛಾರಹಿತ ಪರಿಣಾಮದಿಂದ ಬಂಧಿಸಿದೆಯೋ ಅದಕ್ಕೆ ಸಾತಿಶಯ ಪುಣ್ಯ ಅಂತಾರೆ. ಇನ್ನೊಂದ್ಸಲ, ಪುಣ್ಯದ ಫಲದೊಳಗೆ ಜೀವ ಇಚ್ಛಾರೂಪ ಪರಿಣಮಿಸದೆ ಸ್ವಾಭಾವಿಕ ರೂಪದಿಂದ ಅಥವಾ ಉದಾಸೀನ ರೂಪದಿಂದ ಪರಿಣಮಿಸ್ತಾ ಇರ್ತಾನೆ. ಅರ್ಥಾತ್ ಆ ಕಡೆಗೆ ಆಸಕ್ತ ಇರುವುದಿಲ್ಲ, ತನ್ನ ಸ್ವಭಾವದ ಕಡೆಗೆ ಪ್ರವೃತ್ತಿ ಮಾಡ್ತಾ ಇರ್ತಾನೆ. ಆ ಸಮಯದೊಳಗ ಯಾವ ಪುಣ್ಯದ ಬಂಧ ಆಗ್ತಿದೆಯೋ ಅದು ಸಾತಿಶಯ. ತೀರ್ಥಂಕರ ನಾಮಕರ್ಮ ಸಾತಿಶಯ ಪುಣ್ಯ ರೂಪ ಇದೆಯಲ್ಲ, ಹಾಗಾದ್ರೆ ಅಲ್ಲಿ ಜೀವದ ಪರಿಣಾಮ ಹೇಗಿರ್ತಿದೆ ತತ್ವಾರ್ಥ ಸೂತ್ರದ ಅವಲೋಕನೆ ಮಾಡೋದು. ಯಾವ ಪ್ರಕಾರದ ಪರಿಣಾಮದಿಂದ ಯಾವ ಯಾವ ಗತಿಗಳ ಬಂಧ ಆಗ್ತಿದೆ ಅನ್ನೋದು ಹೇಳಿದರು. ಕೊನೆಗೆ ತೀರ್ಥಂಕರ ನಾಮಕರ್ಮದ ಬಂಧ ಹೇಗಾಗ್ತಿದೆ ಅನ್ನೋದು ಹೇಳಿದ್ದಾರೆ. ಅಧ್ಯಯನ ಮಾಡಬೇಕು, ನೋಡಬೇಕ್ರೆ ಯಾವ ಪರಿಣಾಮ ಇರ್ತಿದೆ, ಪರಿಣಾಮದೊಳಗೆ ಏನೇನು ಇರ್ತಿದೆ. ಅಲ್ಲಿ ತೀರ್ಥಂಕರ ನಾಮಕರ್ಮದ ಬಂಧ ಆಗಬೇಕಾದ್ರೆ ಅಲ್ಲಿ ಪರಿಣಾಮದಲ್ಲಿ ಏನಿರ್ತಿದೆ. ಈ ಯಾವ 63 ಶಲಾಕಾ ಪುರುಷರ ಯೋಗ್ಯ ಪುಣ್ಯದ ಬಂಧ ಆಗ್ತಿದೆಯಲ್ಲ, ಆ ಸಮಯದೊಳಗೆ ಜೀವದ ಪರಿಣಾಮ ಎಂಥದ್ದಿರ್ತಿದೆ ಎಲ್ಲದರದ್ದು ವಿವರಣೆ ಆಗಮದಲ್ಲಿ ಇದೆ. ತತ್ವಾರ್ಥ ಸೂತ್ರ ಸಮಸ್ತ ಸೈದ್ಧಾಂತಿಕ ಸಮಸ್ಯೆಗಳಿಗೆ ಸಮರ್ಪಕವಾದಂಥ ಉತ್ತರ ನೀಡುವಂಥ ಏಕಮೇವ ಕೃತಿ ಇದೆ ತತ್ವಾರ್ಥ ಸೂತ್ರ. ಏನು ಹೇಳ್ತು? ಸೈದ್ಧಾಂತಿಕ ಉದ್ಭವವಾಗುವಂಥ ಸಮಸ್ತ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಸಾಮರ್ಥ್ಯ ತತ್ವಾರ್ಥ ಸೂತ್ರದಲ್ಲಿದೆ. ಜೀವನಿಗೆ ತನ್ನ ಕಲ್ಯಾಣ ಮಾರ್ಗವನ್ನು ಕಂಡುಕೊಳ್ಳುವಲ್ಲಿ ಯಾವ್ಯಾವ ಸಮಸ್ಯೆಗಳು ಉದ್ಭವಿಸ್ತವೆಯೋ ಆ ಸಮಸ್ಯೆಗಳಿಂದ ಆ ಜೀವವನ್ನು ಬಿಡುಗಡೆ ಮಾಡುವಂಥ ಸಾಮರ್ಥ್ಯ ಸಮಯಸಾರದೊಳಗ ಜೀವ ತನ್ನ ಕಲ್ಯಾಣ ಮಾರ್ಗದಲ್ಲಿ ಸಾಗಬೇಕು ಅನ್ನುವ ವಿಚಾರದಿಂದ ಯಾವ ಹೆಜ್ಜೆಯನ್ನು ಪುರುಷಾರ್ಥಪೂರ್ವಕ ಎತ್ತಿ ಇಡ್ತಾನೋ ಅಲ್ಲಿ ಏನೇನು ಸಮಸ್ಯೆ ಬರ್ತಿದೆಯೋ ಅದರದೆಲ್ಲವೂ ಅತ್ಯಂತ ಸುಲಭವಾಗಿ ಆ ಸಮಸ್ಯೆಗೆ ಪರಿಹಾರ ನೀಡುವಂಥ ಸಾಮರ್ಥ್ಯ ಸಮಯಸಾರ. ಇನ್ನು ಸಿದ್ಧಾಂತಕ್ಕೆ ಸಂಬಂಧಿಸಿದ ಹಾಗೆ, ವಸ್ತು ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ಏನೇನು ಪ್ರಶ್ನೆ ಉದ್ಭವಿಸ್ತಾವಲ್ಲ ಅವೆಲ್ಲ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡುವಂಥ ಸಾಮರ್ಥ್ಯ ತತ್ವಾರ್ಥ ಸೂತ್ರದಲ್ಲಿ. ಜೀವ ಸ್ವರ್ಗಕ್ಕೆ ಹೇಗೆ ಹೋಗ್ತಾನೆ, ನರಕಕ್ಕೆ ಹೇಗೆ ಹೋಗ್ತಾನೆ ಹೇಳಿದರೆ ಓದಿ ಬರೆ ನಾಳೆ. ಯಾವ್ಯಾವ ಪ್ರಕಾರದ ಕರ್ಮದ ಬಂಧ 4 ಗತಿ: ಬೌಹಾರಂಭ ಪರಿಗ್ರಹಸ್ವಂ ನಾರಕಶಾಯುಷಃ ಮಾಯಾ ತೈರಜ್ಯೋನಿಶ್ಚಃ. ಈ ಪ್ರಕಾರ 4 ಗತಿದ್ದನ್ನು ಹೇಳಿದರು. ಕೊನೆಗೆ ತೀರ್ಥಂಕರ ನಾಮಕರ್ಮದ ಬಂಧನ ಹೇಗಾಗ್ತಿದೆ ಶಬ್ದ ಆಚಾರ್ಯರನ್ನ ನೋಡಿ ಬರೋದ ಪ್ರಮೋದ ಉತ್ಪನ್ನ ಆಗ್ತಿದೆ. ಪರಿಣಾಮದೊಳಗ ಜೀವನ ಧನ್ಯ ಅನ್ನಿಸ್ತಿದೆ. ಸ್ವಾಧ್ಯಾಯ, ಈ ಸಾಮೂಹಿಕ ಸ್ವಾಧ್ಯಾಯದ ಪ್ರಯೋಜನ ಇಷ್ಟೇ ಇದೆ. ಏನಿದೆ? ವರ್ತಮಾನದೊಳಗ ಸಂಸಾರ ಶರೀರ ಭೋಗಕ್ಕೆ ಸಂಬಂಧಿಸಿದ ಪ್ರತ್ಯಕ್ಷ ಯಾವ ಮನವಚನ ಕಾಯದ ಪ್ರವೃತ್ತಿ ಇದೆಯಲ್ಲ ಅದರಿಂದ ನಿವೃತ್ತಿ ಸಿಗ್ತಿದೆ. ಮೊದಲನೇ ಲಾಭ ಏನು ಹೇಳ್ತು? ಸಂಸಾರ ಶರೀರ ಭೋಗಕ್ಕೆ ಸಂಬಂಧಿಸಿದ ಮನ ವಚನ ಕಾಯದ ಯಾವ ಪ್ರತ್ಯಕ್ಷ ಪ್ರವೃತ್ತಿ ಇದೆಯಲ್ಲ ಅವುಗಳಿಂದ ನಿವೃತ್ತಿ ಸಿಗ್ತಿದೆ. 1 ಗಂಟೆ ಕಾಲ ಇಲ್ಲಿ ಜಿನವಾಣಿಯನ್ನ ಪೀಠದ ಮೇಲೆ ವಿರಾಜಮಾನ ಮಾಡಿ ಕೂತ ನಂತರ 1 ಲಾಭ. 2ನೇ ಲಾಭ ಇದೆ, ಯಾವ ಶಾಸ್ತ್ರ ನಡೆದಿದೆಯೋ ಅದರಲ್ಲೇ ಉಪಯೋಗವನ್ನು ತೊಡಗಿಸಿ ಸ್ವಯಂ ಅರ್ಥವಿಸಿಕೊಳ್ಳುವ ಸನ್ನಿವೇಶ ಇದೆ. 3ನೇದಾಗಿ ಅದಕ್ಕೆ ಇಲ್ಲಿಯ ಚರ್ಚೆಗೆ ಸಂಬಂಧಿಸಿದ ಹಾಗೆ ಯಾವ ಉದ್ಧರಣಿಕೆಗಳನ್ನು ನೀಡಲಾಗುತ್ತದೆಯೋ
ಅವುಗಳನ್ನು ಮನೆಯಲ್ಲಿ ಹೋಗಿ ಓದಿದ ನಂತರ ಯಾವ ವಿಷಯದ ಸ್ಪಷ್ಟೀಕರಣ ಆಗ್ತಿದೆಯೋ ಆ ಸ್ಪಷ್ಟೀಕರಣದಿಂದ ಯಾವ ಲಾಭ ಜೀವನಿಗೆ ಆ ಸಮಯದೊಳಗೆ ಆಗ್ತಿದೆಯೋ ಆ ಲಾಭದಿಂದ ನೋಡ್ರಿ ಭವಿಷ್ಯದ್ದು ಕೂಡ ಲಾಭ ಆಗ್ತಿದೆ. ಭೂತಕಾಲದಲ್ಲಿ ಮಾಡಿರುವಂಥ ಯಾವ ಅಶುಭ ಕರ್ಮ ಪ್ರಕೃತಿಗಳಿದಾವೆಯೋ ಅವುಗಳದ್ದು ಕೂಡ ಯಾವ ಪ್ರಕಾರದ ಫಲವನ್ನು ನಾವು ಪಡೆದುಕೊಳ್ಳದೆ ನಮ್ಮ ಸತ್ತಾದೊಳಗಿಂದ ಹೊರಗೆ ಹಾಕುವ ಲಾಭ ಆಗ್ತಿದೆ. ಇದನ್ನು ತಾವು ವಿಚಾರ ಮಾಡಿ ನೋಡ್ರಿ, ಯಾವ್ಯಾವ ಪ್ರಕಾರದಿಂದ ಲಾಭ ಮಾಡಿಕೊಳ್ಳಬಹುದಾಗಿದೆ ಆ ಪ್ರಕಾರದಿಂದ ಎಷ್ಟು ಸಾಧ್ಯದೆಯೋ ಅಷ್ಟು ಈ ಜೀವನದೊಳಗ ಎಷ್ಟು ಸಾಧ್ಯದೆಯೋ ಅಷ್ಟು ಪೂರ್ವ ಕರ್ಮಗಳನ್ನು ಭೋಗಿಸದೆ ಹೊರಗೆ ಹಾಕೋದ್ರೆ ಎಷ್ಟು ಸಾಧ್ಯದೆಯೋ ಅಷ್ಟು ಪೂರ್ವ ಕರ್ಮಗಳ ಅವಂತೂ ಸ್ಥಿತಿ ಪೂರ್ಣ ಆದ ನಂತರ ಹೋಗ್ಲಿಕ್ಕೆ ತಯಾರಿರ್ತವೆ. ಅವುಗಳನ್ನು ಭೋಗಿಸದೆ ಅವುಗಳನ್ನು ಹೊರಗೆ ಕಳಿಸೋದು. ಎರಡನೆಯದಾಗಿ ಮಹಾನ್ ಹಾನಿ ಮಾಡುವಂಥ ಕರ್ಮ ಪ್ರಕೃತಿಗಳನ್ನು ಒಳ ಸೇರಿಗೊಡುವುದಿಲ್ಲ. ಭವಿಷ್ಯದೊಳಗ ಇಂಥದೇ ಸಂಯೋಗ ಬರುವ ಸಲುವಾಗಿ ಅಥವಾ ಇಂಥದೇ ಅವಕಾಶ ತನ್ನಷ್ಟಕ್ಕೆ ತಾನೇ ಒದಗಿ ಬರುವ ಹಾಗೆ ಪರಿಣಾಮದೊಳಗ ಸಾಮ್ಯತೆಯನ್ನು ಸಾಧ್ಯ ಆದಷ್ಟು ಕಾಯ್ಕೊಳ್ಳುತ್ತಾರೆ. ಜೀವನದೊಳಗ ಸ್ವಾಧ್ಯಾಯದ ಸಲುವಾಗಿ ಪ್ರತ್ಯಕ್ಷ ಆಗುವಂಥ ಅಥವಾ ಸ್ವಾಧ್ಯಾಯದ ಮೂಲಕ ಪ್ರತ್ಯಕ್ಷ ಪಡೆದುಕೊಳ್ಳುವಂಥ ಲಾಭ ಇವು ಅದಾವೆ. ಶಬ್ದವನ್ನು ಸ್ಮರಣೆಯಲ್ಲಿ ಇಟ್ಕೊಳ್ಳೋದ, ಪರಿಭಾಷೆಗಳನ್ನು ಸ್ಮರಣೆಯೊಳಗೆ ಇಟ್ಕೊಳ್ಳೋದ, ಇದು ಸ್ವಾಧ್ಯಾಯ ಅಲ್ಲ. ಆದರೆ ಭಾವಭಾಸನಾಯಿತು ಅಂತಂದ್ರೆ ಅವು ತಾನಾಗೇ ಉಳಿತಾವೆ. ಏನು ಹೇಳಿತು? ಈಗ 6 ಗುರಾಣಿಯೊಳಗೆ ಏನು ಬಂತು? ಈ ರಾಗರೂಪದ ಅಗ್ನಿಯಿಂದ ಜೀವಗಳ ರೂಪದ ಯಾವ ಅರಣ್ಯ ಇದೆ ಅದು ದಗ್ಧ ಆಗಿ ಹೋಗ್ತದೆ. ರಾಗರೂಪದ ದಾವಾಗ್ನಿ ಇದೆ ರೀ, ಪಂಚೇಂದ್ರಿಯ ವಿಷಯಗಳ ರೂಪದ ದಾವಾಗ್ನಿ ಇದೆ. ಆ ದಾವಾಗ್ನಿಯಿಂದ ಈ ಜೀವಗಳ ರೂಪದ ಕಾನನ ಎಲ್ಲ ಸುಟ್ಟೋದು. ಅದಕ್ಕೆ ಉಪಾಯವೂ ಆವುದಿಲ್ಲ. ಅದಕ್ಕೆ ಉಪಾಯ ಯಾವುದೂ ಇಲ್ಲಪ್ಪ. ಇಲ್ಲಿ ಹೇಳಿದ್ರಲ್ಲ ಉಪಾಯ, ಏನು ಹೇಳಿದರು? ಜ್ಞಾನ ಹೇಳಿದರು. ಅದಕ್ಕೆ ಉಪಾಯವೂ ಆವುದಿಲ್ಲ. ಹಾಗಾದ್ರೆ ಏನಿದೆ ಅಲ್ಲೇನು ಹೇಳ್ರಿ? ಜ್ಞಾನ ಎಂಬುದ ವೃಷ್ಟಿ ತಣಿಸುವುದು. ದಾವಾಗ್ನಿ ಕಾನನಕ್ಕೆ ಹೊತ್ತಿಕೊಂಡಿರುವಂಥ ಅಗ್ನಿ ನಂದಿ ಹೋಗಬೇಕಾದ್ರೆ ಏನು ಉಪಾಯ ಇದೆ? ಮಳೆನ ಬರಬೇಕಲ್ಲ, ಹೌದು ಅಥವಾ ಇಲ್ರಿ? ಅದೇ ಪ್ರಕಾರ ಇಲ್ಲಿ ಜ್ಞಾನ ರೂಪದ್ದನ ವೃಷ್ಟಿ ಆಗಲಿಕ್ಕೆ ಬೇಕು. ತನ್ನ ಪರಿಣಾಮಗಳ ಮೇಲೆ ತನ್ನಲ್ಲೇ ಶ್ರದ್ಧೆಯ ನಿರ್ಮಲತೆಯ ಸಲುವಾಗಿ, ಶ್ರದ್ಧೆಯ ದೃಢತೆಯ ಸಲುವಾಗಿ, ಪರಿಣಾಮದ ನಿರ್ಮಲತೆಯ ಸಲುವಾಗಿ, ಪರಿಣಾಮದೊಳಗಿನ ದೋಷ ಸರ್ವಥಾ ಹೊರಟು ಹೋಗುವ ಸಲುವಾಗಿ ಕಾರ್ಯವನ್ನು ಜ್ಞಾನನ ಮಾಡ್ತೀವಿ. ಬಹಳ ವಿಶೇಷ ಮಾತು ಇದ್ದರೆ ಪ್ರತಿಯೊಂದು ಮಾತು ವಿಶೇಷ ಇದ್ದಾವೆ. ಸಾಮಾನ್ಯ ಮಾತಿಲ್ರಿ. ನೋಡ್ರಿ, ನಿಲ್ಲಬೇಕು, ನಾವು ಅದರ ಮೇಲೆ ವಿಚಾರ ಮಾಡಬೇಕು. ಅದಕ್ಕೆ ಸಂಬಂಧಿಸಿದ ಹಾಗೆ ಆಗಮದ ಆಧಾರಗಳ ತನ್ನಷ್ಟೇ ತನ್ನಷ್ಟಕ್ಕೆ ತಾನೇ ನಮ್ಮ ಜ್ಞಾನದ ಭೂಮಿಕೆಯೊಳಗೆ ಮೂಡಿ ಬರಬೇಕು. ಇಲ್ಲಿ ಆ ಶಬ್ದ ಜ್ಞಾನಿ ಪ್ರತಿಚರ. ಏನು ಮಾಡ್ತಾರೆ ಮುನಿರಾಜರ? ಶುದ್ಧ ಸ್ವರೂಪದ ಅನುಭೂತಿ ಏನಿದೆ ಅದು ಅವರಿಗೆ ಅವಲಂಬನೆ ಕೊಡ್ತಿದೆ, ಆಲಂಬನ ನೀಡ್ತಿದೆ, ಹಸ್ತದ ಆಲಂಬನ ನೀಡ್ತಿದೆ, ಬೀಳಗೊಡುವುದಿಲ್ರಿ. ಈ ಆಲಂಬನ ಶಬ್ದ ಕೂಡ ಮಹಾನ್ ಅರ್ಥವನ್ನು ಒಳಗೊಂಡುತ್ತಿದೆ. ಬಹಳ ಅದ್ಭುತ. ಹೇಗಿದೆ ಜ್ಞಾನವು? ಜ್ಞಾನಿ ಪ್ರತಿಚರಣ ಯಾವುದು ಬಾಹ್ಯರೂಪವಾಗಿ ಪರಿಣಮಿಸುತ್ತಿತ್ತು ಅದುವೇ ತನ್ನ ಶುದ್ಧ ಸ್ವರೂಪದಿಂದ ಪರಿಣಮಿಸಿದೆ. ಹಾಗಾದ್ರೆ ಬಾಹ್ಯರೂಪವಾಗಿ ಯಾವುದು ಪರಿಣಮಿಸ್ತಿತ್ತೋ ಅದೇನಾಗಿತ್ತು? ಅಶುದ್ಧ ಆಗಿತ್ತು. ಅದುವೇ ಈಗೇನಾಯ್ತು? ಶುದ್ಧ ಆಯ್ತು, ಅರ್ಥಾತ್ ಅಂತರ್ಮುಖ ಆಯ್ತು. ಅಂತರ್ಮುಖ ಆಯ್ತು ಅರ್ಥಾತ್
ಬಹಿರ್ಮುಖತೆಯನ್ನು ಬಿಟ್ಟುಕೊಟ್ಟಿದ್ರು. ಬಹಿರ್ಮುಖತೆಯನ್ನು ಬಿಟ್ಟುಕೊಟ್ಟ ನಂತರ ಅದಕ್ಕೆ ಯೋಗ್ಯವಾದಂಥ ಪದ ಅಂತರ್ಮುಖ ಅಂಥೇಳಿ ನಾವು ಹೇಳಬಹುದಾಗಿದೆ. ಆದರೆ ಅದು ಅಂತರ್ಮುಖ ಆಗೋದು ಏನೂ ಇಲ್ಲ. ಹೇಗಿದೆ ಹಾಗೆ ಮುನಿರಾಜರ ಕಣ್ಣು ತೆಗೆದದ್ದನೇ ಇರ್ತವೆ. ಕಣ್ಣು ತೆಗೆದದ್ದನೇ ಇದ್ರೂ ಕೂಡ ಬಾಹ್ಯ ಪದಾರ್ಥಗಳ ಅವರಿಗೆ ಕಾಣುವುದಿಲ್ಲ. ಇದರ ಅರ್ಥ ಏನಿದೆ? ಅವುಗಳನ್ನು ಅವರು ನೋಡುವುದಿಲ್ಲ. ಬಾಹ್ಯ ದೃಷ್ಟಿಯಿಂದ ಪರಿಣಮಿಸೋದು ಅರ್ಥಾತ್ ಬಾಹ್ಯ ಪದಾರ್ಥಗಳನ್ನು ನೋಡೋದು. ಬಾಹ್ಯ ಪದಾರ್ಥಗಳನ್ನು ನೋಡುವುದರ ಜೊತೆಯಾಗಿ ನನ್ನದು ಅಂಥೇಳಿ ನೋಡೋದು. ಎಷ್ಟು ದೋಷದವ್ರಿ, ದೋಷದ ಪುಂಜನ ಆಗಿ ಕೂತಿದ್ದೀವ್ರಿ ನಾವು. ದೋಷದ ಸಮೂಹನ, ದೋಷದ ಆಗರಣ ಅದು. ಬಾಹ್ಯದೊಳಗೆ ನೋಡೋದಿಲ್ಲ, ಹೀಗೆ ಸ್ವರೂಪ ಇಲ್ರಿ. ಯಾಕೆ ಅಂತಂದ್ರೆ ಜ್ಞಾನದ ಸ್ವಭಾವನೆ ಇದೆ. ಸ್ವಪರ ಪ್ರಕಾಶಕ, ಪರವನ್ನು ನೋಡೋದಿದೆ ರೀ. ಗೌರನ್ನವರು ಪರವನ್ನು ನೋಡುವ ಸಲುವಾಗಿ ಕಣ್ಣು ಮುಚ್ಚೋದಿಲ್ಲ. ಆ ದೃಢ ಸೂರ್ಯ ಕಳ್ಳ ಇದ್ದಲ್ಲ, ಅವೇನು ಮಾಡ್ತಿದ್ದ? ಆಗಮವನ್ನು ಓದು ಒಳ್ಳೆದೊಳಗೆ ಮಾತ್ರ ಕಣ್ಣು ಬಿಡ್ತಿದ್ದಂತ, ಯಾವಾಗಲೂ ಕಣ್ಣು ಮುಚ್ಕೊಂಡೇ ಇರ್ತಿದ್ದ. ಅದರ ಒಳಗೆ ಹೇಗಿದ್ದಾವ? ಬಕಪಕ್ಷಿಯ ಹಾಗೆ ಆ ವೈಡೂರ್ಯ ಮನೆಯ ಮೇಲೆ ಅವನ ದೃಷ್ಟಿ ಇದ್ದರೆ ಸದೈವ. ಜೋ ಇಚ್ಛಾ ಕಾದ ಮನನ ಹೋಯ ಚಾರಿತ್ರ ಸೇ ಶಿವ ಗಮನ ನಹಿ. ಜೋ ಇಚ್ಛಾ ಕಾದ ಮನನ ಹೋಯತೋ. ಇಚ್ಛೆಯ ಗಮನ ಆಗದಿದ್ರೆ ಬಾಹ್ಯ ಚಾರಿತ್ರ ಕಣ್ಣು ಮುಚ್ಕೊಂಡಿರೋದು, ಏನು ಮಾತಾಡುವುದಿಲ್ಲ, ಯಾವುದೇ ಪ್ರಕಾರದ ಪ್ರವೃತ್ತಿ ಮಾಡುವುದಿಲ್ಲ, ಮೋಕ್ಷ ಆಗ್ತಿದೆ. ಬಾಹ್ಯ ಕ್ರಿಯೆಯಿಂದ, ಚಾರಿತ್ರದಿಂದ ಮೋಕ್ಷ ಆಗೋದಿಲ್ಲ. ಹಾಗೆ ಆಗಬೇಕಾದ್ರೆ ಮುಂದೆ ಬಹಳ ಹೇಳಿದಾರೆ. ಆಹಾರ ತ್ಯಾಗದಿಂದ ನಿನಗೆ ಧರ್ಮ ಆಗಬೇಕಾಗಿತ್ತು ಅಂತಂದ್ರೆ ಭಿಕ್ಷುಕ ಲಂಘನ ಕರತಾರೆ. ಭಿಕ್ಷುಕನಿಗೆ ದಿನ ಆಹಾರ ಸಿಗುವುದಿಲ್ಲ, ಬಟ್ಟೆ ತುಂಬ ಆಹಾರ ಸಿಗುವುದಿಲ್ಲ. ಮೌನದಿಂದ ಆಗಬೇಕಾಗಿತ್ತು ಅಂತಂದ್ರೆ ಆ ಬಕಪಕ್ಷಿ ಮೌನನ ಕೂತಿದೆ. ಮೌನದಿಂದ ಮೋಕ್ಷ ಆಗಬೇಕಾಗಿತ್ತು. ನಾಮಸ್ಮರಣೆಯಿಂದ ಮೋಕ್ಷ ಆಗಬೇಕಾಗಿತ್ತು ಅಂತಂದ್ರೆ ಗಿಳಿಗೆ ಕಲಿಸ್ಕೊಟ್ರೆ ಅದು ಯಾವತ್ತೂ ರಾತ್ರಿ ಹಗಲೇ ಅಂತಾನೆ ಇರ್ತಿದೆ. ಎಷ್ಟು ಸುಂದರ ಹೇಳಿದ್ದಾರೆ. ಆ ಹಿಂದಿನ ಕವಿಗಳದ ದೃಷ್ಟಿ ಎಷ್ಟು ಪರಿಪಕ್ವ. ಮೌನದಿಂದ ಆಗುವುದಿಲ್ಲ, ಬಾಹ್ಯ ಚಾರಿತ್ರದಿಂದ ಆಗುವುದಿಲ್ಲ, ನಾಮಸ್ಮರಣೆಯಿಂದ ಆಗುವುದಿಲ್ಲ, ಉಪವಾಸದಿಂದ ಆಗುವುದಿಲ್ಲ, ವಸ್ತ್ರ ತ್ಯಾಗದಿಂದ ಆಗಬೇಕಾದ್ರೆ ಅವು ತಿರಿಯಂಚಗಳ ವಸ್ತ್ರ ಧಾರಣನ ಮಾಡಿಲ್ಲ. ಜೋ ಇಚ್ಛಾ ಕಾದ ಮನನ ಹೋಯ ಚಾರಿತ್ರ ಸೇ ಶಿವ ಗಮನ ನಹಿ ರೇ. ಚಾರಿತ್ರದಿಂದ ಗಮನ, ಮೋಕ್ಷದ ಗಮನ ಆಗ್ತಿದೆ, ಮೋಕ್ಷಕ್ಕೆ ಹೋಗೋದಾಗ್ತಿದೆ. ಹೊರಗೆ ನೋಡುವುದರ ನಿಷೇಧ ಇಲ್ಲ, ಪರಪದಾರ್ಥ ತಿಳಿದು ಬರುವುದರ ನಿಷೇಧ ಇಲ್ಲ. ಪರಪದಾರ್ಥ ಅಂತೂ ಮೋಕ್ಷಕ್ಕೆ ಹೋದ ನಂತರ ಕೂಡ ತಿಳಿದು ಬರೋವನ. 3 ಲೋಕ 3 ಕಾಲದ ಸಮಸ್ತ ಚರಾಚರ ಪದಾರ್ಥಗಳ ತಿಳಿದು ಬರೋದು. ಹಾಗಾದ್ರೆ ಅವರಿಗೆ ಹೆಚ್ಚು ದುಃಖ ಇರಬೇಕಾಗೋದಿಲ್ಲ. ನಮ್ಗೆ ಯಾವುದೇ ಒಂದು ವಿಷಯ ತಿಳಿದು ಬಂತಂದ್ರೆ ಇಷ್ಟ ಹಾಕೊಳ್ಬೇಕ. ಹಿಂಗೆ ಮಾಡ್ತಾರೆ ಇವ್ರು. ಅರೇ, ಆದಿನಾಥರಿಗೆ ಎಷ್ಟು ವ್ಯಾಕುಲ ಆಗಿದ್ರೆ ಅವರಿಗೆ ಕೇವಲ ಜ್ಞಾನ ಆದ ಕೂಡಲೇ ಮರೀಚಿ 60,000 ವರ್ಷದ ನಂತರ ಮಾಡವದನ್ರಿ ವಿರೋಧ. ಅವಾಗನ್ನ ತಿಳಿದು ಬಂದಿತ್ತು. ಏನಾಯ್ತು ಅವ್ರಿಗೆ? ಪ್ರತ್ಯಕ್ಷ ವಿರೋಧ ಮಾಡುಗಳದೊಳಗೆ ಏನಾಯ್ತು? ಮರೀಚಿಯ ಧರ್ಮಸಭೆಯೊಳಗೆ 20 ಲಕ್ಷ ಜನರ, ಆದಿದೇವರ ಸಮಸನ್ನದೊಳಗೆ 5 ಲಕ್ಷ ಜನ. ದುಃಖ ಆಯ್ತು. ಆ ಜೀವ ತನ್ನ ಭೂಮಿಕೆಯನ್ನ ಭವಿಷ್ಯದ ಅನುಸಾರ ಭದ್ರ ಮಾಡಿಕೊಳ್ಬೇಕಾಗ್ತಿದೆ. ಇದು ನಮ್ಮಲ್ಲೇ ಬರ್ಬೇಕು. ಇದಕ್ಕೆ ವೀರ್ಯ ಅಂತ. ವಿಚಲಿತ ಆಗ್ತೇವಲ್ಲ, ಅದು ನಮ್ಮ ಅಶಕ್ತತೆ. ಜಗತ್ತಿನೊಳಗೆ ಎಲ್ಲ ನಡೆಯೋದು ವಿಚಲಿತ ಆಗ್ತೇವಲ್ಲ, ಅಶಕ್ತತೆ ಇದೆ. ತತ್ವದ ಆಧಾರದಿಂದ, ತತ್ವದ ಅಭ್ಯಾಸದಿಂದ, ತತ್ವದ ನಿರ್ಣಯದಿಂದ ಆ ಜೀವ ತನ್ನ ಭವಿಷ್ಯದ ಅನುಸಾರ ವರ್ತಮಾನದೊಳಗ ಭದ್ರ ಇದ್ದಾನೆ.
ಗಟ್ಟಿ ಇದ್ದಾನೆ, ನಿಷ್ಠುರ ಇದ್ದಾನೆ. ಪರಪದಾರ್ಥ ತಿಳಿದು ಬರೋ ನಮ್ಮ ನಿಂದೆ ಪ್ರಶಂಸಕರ ಆ ಶಬ್ದಗಳ ಆ ವ್ಯಕ್ತಿಗಳ ಇರೋ ನಮ್ಮ ನಿಂದೆ ಯಾರು ಮಾಡೋದು ಸಾಧ್ಯ ಇದೆ? ನಮ್ಮ ಪ್ರಶಂಸೆ ಯಾರು ಮಾಡೋದು ಸಾಧ್ಯ ಇದೆ? ನಮ್ಮ ಪ್ರಶಂಸೆ ಜೈಪುರ ಒಳಗೆ ಮಾಡಿರಲ್ಲ ನಂದ. ಅವಾಗ ನಾನೇನು ಹೇಳಿದ್ನೋ ಸತ್ಕಾರದ ವೇಳೆ, ನನ್ನ ಸ್ವಭಾವದೊಳಗೆ ದ್ರವ್ಯ ಮತ್ತು ಪರ್ಯಾಯ ಎರಡೇ ಇದೆ. ಪರ್ಯಾಯ ಒಂದು ಸಮಯವರ್ತಿ ಇದ್ದ ಕಾರಣ ಅದರ ಸತ್ಕಾರ ಯಾರೂ ಮಾಡೋ ಸಾಧ್ಯ ಇಲ್ಲ, ಮಾಡಬೇಕಾದಂಥದ್ದು ಇಲ್ಲ. ಧ್ರುವ ದ್ರವ್ಯದ ಸತ್ಕಾರ ಯಾರು ಮಾಡಿದರ ಆಗುವುದಿಲ್ಲ, ಅದರ ಸತ್ಕಾರ ನಾನೇ ಮಾಡಬೇಕಾಗ್ತದೆ. ದುಡ್ಡಿನಿಂದ, ಶಾಲದಿಂದ, ಮಾಲೆಯಿಂದ ಅವೇನು ನೀವು ತಯಾರು ಮಾಡ್ತೀರಿ ಅವುಗಳಿಂದ ಜೀವದ ಪ್ರಶಸ್ತಿ ಆಗುತ್ತೆ. ಜ್ಞಾನಿಗಳ ಪ್ರಶಂಸೆ ಮಾಡುವುದರಿಂದ ಕೂಡ ನನಗೆ ಸತ್ಕಾರ ಆಗುತ್ತೆ. ಜ್ಞಾನಿಗಳ್ರಿ, ಅಜ್ಞಾನಿಗಳದ ಮಾತಲ್ಲ. ನನಗೆ ಮೋಕ್ಷ ಆಗ್ತಿದೆ. ನನ್ನ ನಿಜವಾದ ಸತ್ಕಾರ ಯಾವುದಿದೆ ರೀ? ನನ್ನ ನಿಜವಾದ ಸತ್ಕಾರ ಯಾವುದಿದೆ? ನನ್ನ ನಿಜವಾದ ಸತ್ಕಾರ ನಾನು ಕರ್ಮದ ಪರವಶತೆಯಿಂದ ಬಿಡುಗಡೆ ಹೊಂದಿ ಸ್ವಾಧೀನ ನನ್ನ ಸುಖ ನಿಧಿಯ ಅನುಭೂತಿ ಮಾಡುವುದೇ ನನ್ನ ಸಲುವಾಗಿ ಸತ್ಕಾರವಿದೆ. ಅನೇಕ ಬಾರಿ ಸತ್ಕಾರ ಕಾಂಜಿ ಸ್ವಾಮಿಯದು ಆಗುತ್ತಿದೆ, ಗ್ರಂಥನೇ ಇದೆ ರೀ ಸತ್ಕಾರಗಳನ್ನು ಒಳಗೊಂಡಿರುವಂಥದ್ದು. ನನ್ನ ಕಡೆ ಬೇಕಾದ್ರೆ ನೋಡ್ತೇನೆ ಅಂದ್ರೆ ತೋರಿಸ್ತೇನೆ. ಆದ್ರೆ ಅವರೇ ಪ್ರವಚನ ಮಾಡೋ ವೇಳೆದೊಳಗೆ ಹೇಳ್ತಿದ್ರು, ಏ ಪಾಗಲ್ ಲೋಗ್ ತೇರಾ ಕ್ಯಾ ಸತ್ಕಾರ ಕರೇಗ. ಧೈರ್ಯ ಅಂತಂದ್ರೆ ಅವರನ್ನ, ಏ ಪಾಗಲ್ ಲೋಗ್ ತೇರಾ ಕ್ಯಾ ಸತ್ಕಾರ ಕರೇಗ. ಯೋಚನೆ ಮಾಡೋದ್ರೆ ಶಬ್ದದೊಳಗ ಎಷ್ಟು ರಹಸ್ಯ ಇದೆ, ಎಂಥ ಭಾವಿದೆ, ಮರ್ಮ ಎಂಥದ್ದಿದೆ. ಪಾಗಲ್ ಲೋಗ್ ಏನೇನು ಅಂತಿದ್ದಾರೆ, ಢೋರ್ ಗೋಚಾವಿಗೆ ಅಂತಿದ್ದಾರೆ. ಢೋರ್ ಅದ್ರದ್ದು ಸ್ಪಷ್ಟೀಕರಣ ನೀಡಿದಾರೆ. ಅವರ ನರಕಕ್ಕೆ ಹೋಗುವಂತಹ ಪಾಪ ಮಾಡಲಿಲ್ಲ, ಸ್ವರ್ಗಕ್ಕೆ ಹೋಗುವಂತಹ ಪುಣ್ಯ ಮಾಡೋದು ನಿಮ್ಮಿಂದ ಆಗ್ತಾ ಇಲ್ಲ, ಸಮಯ ಇಲ್ಲ ನಿಮ್ಮ ಹತ್ರ. ಸೇಟುಗಳ ಸಲುವಾಗಿ ಹೇಳೋದ್ರೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಯಾವ ಪುಣ್ಯ ಆಗಬೇಕಲ್ಲ, ಆ ಪುಣ್ಯ ಮಾಡುವ ಸಲುವಾಗಿ ನಿಮ್ಮ ಹತ್ರ ಸಮಯ ಇಲ್ಲ. ನರಕಕ್ಕೆ ಹೋಗುವಂಥ ಪಾಪ ಮಾಡುವ ಸಲುವಾಗಿ ಧೈರ್ಯ ನಿಮ್ಮ ಹತ್ರ ಇಲ್ಲ. ಹಾಗಾದರೆ ನೀವೆಲ್ಲಿ ಹೋಗೋರು? ಮನುಷ್ಯ ಆಗುವಂಥ ಸಮತೆ ಕೂಡ ನಿಮ್ಮಲ್ಲೇ ಇಲ್ಲ, ಆ ಕಾರ್ಯ ಇಲ್ಲ. ಅಂದಮೇಲೆ ನೀವು ಏನಾಗೋದ? ತಿರಿಯನ್ ಜಾಗ, ಢೋರ್ ಹೋ ಜಾಗ. ಮತ್ತು ಅವ್ರ ಪ್ರವಚನ ಕೇಳಕ್ಕೆ ಯಾರು ಇರ್ತಿದ್ದಾರೆ? ಅವರದ್ದ ಸಮೂಹ ಇರ್ತಿತ್ತಲ್ಲೇ. ನಾಳೆ ಇವರೆಲ್ಲ ಬರ್ದಿದ್ರೆ ಏನು ಮಾಡೋದ ಅಂಥೇಳಿ ಭಯ ಇತ್ತು. ಅದೇ ಅವ್ರು ಈ ಲೋಕದೊಳಗೆ ಇರ್ತಿರ್ಲಿಲ್ರಿ. ಸಮ್ಯಕ್ ದೃಷ್ಟಿ ಜೀವದ ಮಾತು ನಮಗೆ ತಿಳಿದು ಬರುತ್ತೆ. ಮತ್ತು ಸತ್ಕಾರ ಹೆಂಗೆ ಮಾಡಿಸ್ಕೊಂಡ್ರು? ಆಸ್ಪತ್ರೆಗೆ ಹೆಂಗೆ ಹೋದ್ರು? ನಾವು ಕೇಳ್ತೇವೆ. ನಮ್ಮ ಇಂಥವನ ಪ್ರಶ್ನೆ ಇದೆ. ನಮ್ಮ ಕಲ್ಯಾಣ ಮಾರ್ಗದೊಳಗೆ ಕಂಟಕಪ್ರಾಯವಿರುವಂಥ ಪ್ರಶ್ನೆಗಳೇ ನಮ್ಮಲ್ಲಿ ಉತ್ಪನ್ನ ಆಗ್ತವೆ. ನಮ್ಮ ಕಲ್ಯಾಣ ಮಾರ್ಗಕ್ಕೆ ಕಂಟಕಪ್ರಾಯ. ಆಗಮದೊಳಗನೂ ಅಂಥವ ಪ್ರಶ್ನೆ ಬರ್ತಾವು, ಜ್ಞಾನಿಗಳ ಕುರಿತಾಗೇನೋ ಅಂಥವ ಪ್ರಶ್ನೆ ಬರ್ತಾವು. ಸಮಯಸಾರದೊಳಗೆ ಪ್ರಶ್ನೆ ಅಂಥವದವರು. ಓ ಅಸೌ ಶುದ್ಧಾತ್ಮ ಇತಿ ಚೇತ್. ಪ್ರಭು ಆ ಶುದ್ಧಾತ್ಮ ಹೇಗಿದ್ದ? ಇದು ಸಮಯಸಾರದನೇ ಇದೆ. ಅವಯವ ಕಲಷ್ಟೀಕ. ಇಲ್ಲಿ ಪ್ರಶ್ನೆ ಏನಿದೆ? ಹೇಗಿದೆ ಜ್ಞಾನವು? ಹೇಗಿದೆ ಜ್ಞಾನ? ನೀವು ಸ್ವಾಮೀಜಿ ಪ್ರವಚನ ಕೇಳಿ ನೋಡ್ರಿ, ಒಂದು 4-6 ದಿವಸ 10-6 ದಿವಸ ಕೇಳಿ ನೋಡ್ರಿ. ಯಾವ ಲೌಕಿಕ ದೃಷ್ಟಾಂತ ಒಂದೇ ಮಾತು 100 ಬಾರಿ ಹೇಳ್ತಾರೆ. ನಿಮಗೆ ಬೇಸರ ಬರ್ತಿದ್ದೇನ ಅನ್ನೋ ಪ್ರಶ್ನೆ ಇಲ್ಲ. ಸಮೂಹ ಎಂಥದ್ದಿರ್ತಿತ್ತು? ಎಷ್ಟು ಶ್ರೀಮಂತ ಸಮೂಹ ಇರ್ತಿತ್ತು. ದೊಡ್ಡ ದೊಡ್ಡ ನಗರಗಳನ್ನು ಬಿಟ್ಟ ಸೋನಗಡದೊಳಗ ಮನೆಗಳನ್ನು ಕಟ್ಟಿಸ್ಕೊಂಡು, ಆಳು ಇಟ್ಕೊಂಡು, ಎಮ್ಮೆ ಸಾಕೊಂಡು ಅವರು ಇದ್ದರ್ರಿ. ಶೇಟಗಳ ಎಲ್ಲ ಮುನೀಮ್ಗಳ ಮೇಲೆ ಬಿಟ್ಟರ್ರಿ ತಮ್ಮ ಉದ್ಯೋಗ, ವ್ಯಾಪಾರ, ಫ್ಯಾಕ್ಟ್ರಿ ಎಲ್ಲ. ಇಲ್ಲಿ ನಿರಂತರ ಪುಣ್ಯ ಪರಿಣಾಮ, ಅಲ್ಲಿ ನಿರಂತರ ವೃದ್ಧಿ ಆಗ್ತಾ ಹೋಯ್ತ್ರಿ ಸಂಸಾರದೊಳಗೆ.
ಪುಣ್ಯ ಪರಿಣಾಮ ಯಾಕ? ಈ ಮಹಾಪುರುಷ ಹೇಳ್ತಾ ಇರುವಂಥ ಮಾತು ಸತ್ತಿದೆ ಅಂಥೇಳಿ ಅವರ ಮೈ ಮರೆತ ಆಲಿಸ್ತಿದ್ದಾರೆ. ಅಲ್ಲಿ ಏನು ನಡೆದೈತೇನೋ ಫೋನ್ ಮಾಡಿ ಮಾಡಿ ಕೇಳ್ತಿರ್ಲಿಲ್ರಿ. ಆ ಕಾಲಕ್ಕೆ ದೈವಯೋಗದಿಂದ ಇರಲಿಲ್ಲರಿ ಅವೆಲ್ಲ. ಈಗ ದೈವಯೋಗದಿಂದ ಅನ್ನೋದಕ್ಕಿಂತ ಮಹಾ ದುರ್ಭಾಗ್ಯದಿಂದ ಪ್ರಾಪ್ತ ಆಗ್ಯದವು ಅಂಥೇಳಿ ಬೆಟ್ಟದ ಮೇಲೆ ಹೋದ್ರೆ ನಾವು ಶೆಲ್ಫಿ ಕಳಿಸ್ತಾರೆ. ಏನಿದೆ ರೀ, ಶ್ರವಣ ಬೆಳಗೊಳದ ಮೇಲೆ ಹೋಗೋದಾ? ಇವ್ರು ಹೋಗಿದ್ದಾರೆ ನೋಡಿ ಬೆಟ್ಟದ ಮೇಲೆ ಅಂಥೇಳಿ ಹುಡುಗಿದ್ರು. ಎಲ್ಲಿ ಹೋಗಿದ್ದಾರೆ ಅವರು? ಶ್ರವಣ ಗೊಮ್ಮಟ್ಟನ ಹತ್ರ ಹೋಗಿದ್ದಾರೋ? ಯೋಚನೆ ಮಾಡ್ರಿ. ದುರ್ಭಾಗ್ಯ, ಮಹಾ ದುರ್ಭಾಗ್ಯ ರೀ. ಹೇಗೆ ನಡೆದೈತಿ ಅಂಥೇಳಿ ಕೇಳಿಕೊಳ್ಳಿಕ್ಕೆ ಆವಾಗ ಇರ್ಲಿಲ್ರಿ. ಅವಾಗ ಅಂಥೇಳಿ ಅಲ್ಲಿ ಕೂತರು. 20 ವರ್ಷ, 30 ವರ್ಷ ಅಲ್ಲಿ ಕೂತರ್ರಿ. ಆ ಕಡೆ ಬೆಳೆದ್ರಿ. ಆ ಮಹಾಪುರುಷ ಏನು ಹೇಳ್ತಿದ್ದ? ಹಚ್ಚಿರ್ಬೇಕಾದ್ರೆ ವಾರದೊಳಗೆ ಒಂದು ದಿವಸ ಬೇಕಾದ್ರೆ ನಿಮ್ಮಷ್ಟಕ್ಕೆ ನೀವು ಕೇಳಿ ನೋಡ್ರಿ. ಒಂದು ಮಾತು ಎಷ್ಟು ಬಾರಿ ಅವನ ಪ್ರವಚನ, 1 ಗಂಟೆ ಪ್ರವಚನದೊಳಗೆ ಎಷ್ಟು ಬಾರಿ ಎಷ್ಟು ಬಾರಿ ಬರ್ತಿತ್ತು, ಅಷ್ಟು ಪ್ರಕಾರದ ಸಂವೇದನವನ್ನು ಉತ್ಪನ್ನ ಮಾಡ್ತಿತ್ತು ಈ ಜೀವರುಗಳಿಗೆ. 10,000 ಕಡಿಮೆ ಅಂದ್ರೆ 10,000 ಜನರ ಶಿಬಿರಗಳಾಗ್ತಿತ್ತು. ನಾವು ನೋಡಿಲ್ಲ, ಕೇಳಿದ್ದ. ಇಲ್ಲೇನು ಮನೋರಂಜನೆ ಇರೋದಿಲ್ಲ. ಅದಾದ ಕೇಳಕ್ಕೆ ಬೇಸರ ಬಂತು ಅಂತಂದ್ರೆ ಜಿನವಾಣಿ ನಮ್ಗೆ ತಿಳಿದು ಬರೋ ಸಾಧ್ಯ. ಜಿನವಾಣಿಯ ರಹಸ್ಯ ಏನಿದೆ? ಓರ್ವ ನಿಜ ಶುದ್ಧಾತ್ಮ ನ್ಯಾಯಕ ಪ್ರಭು ಕರ್ಮದಿಂದ ಭಿನ್ನ ಇದ್ದಾನೆ, ಸಂಯೋಗದಿಂದ ಭಿನ್ನ ಇದ್ದಾನೆ, ಮನದ ವಿಕಲ್ಪದಿಂದ ಭಿನ್ನ ಇದ್ದಾನೆ. ಇದೆಲ್ಲ ವಿಸ್ತಾರ ಆಯ್ತು ರೀ ಅಂತ, ಕಥನದ ವಿಸ್ತಾರ ಆಯ್ತು. ಇಷ್ಟು ಕೂಡ ಕಥನದ ವಿಸ್ತಾರ ಬೇಕಿಲ್ಲ. ಹೇಗಿದೆ ಜ್ಞಾನವು? ಕೋಸೌ ಶುದ್ಧಾತ್ಮ ಇತಿ ಚೇತ್. 6ನೇ ಗಾಥೆ ಬರೋಕ್ಕಿಂತ ಮೊದಲು ಪ್ರಶ್ನೆ ಇದೆ ರೀ. ಅಮೃತ ಚಂದ್ರಾಚಾರ್ಯ ದೇವರು ಹೇಳಿದ್ದಾರೆ, ಹೇಗಿದ್ದಾನೆ ಆ ಶುದ್ಧಾತ್ಮ? ಕರ್ಮಗಳ ನಿರೋಧ ಹೇಗಾಗ್ತಿದೆ? ಬಂಧದಿಂದ ಬಿಡುಗಡೆ ಹೇಗಾಗ್ತಿದೆ? ಇವು ಪ್ರಶ್ನೆ ರೀ. ನಾವು ಪ್ರಶ್ನೆ ಕೇಳ್ರಿ ಅಂತೇಳಿ ಒಂದ್ ವೇಳೆ ಹೇಳಿದ್ವಿ ಅಂದ್ರೆ ನಮ್ಗೆ ಪ್ರಶ್ನೆ ಎಂಥವು ಬರ್ತಾವ? ಅದು ತಿನ್ನೋದೇನಿಲ್ಲ, ಇದು ತಿನ್ನೋದೇನಿಲ್ಲ, ಅದು ಬೆಳಗೋದೇನಿಲ್ಲ, ಇದು ಬೆಳಗೋದೇನಿಲ್ಲ. ಇವು ಪ್ರಶ್ನೆ ಇದೆ. ಹೇಗಿದೆ ಜ್ಞಾನವು? ಈ ಕಲಷ್ಟೀಕನ್ನ ತೆಗೆದು ನೋಡ್ರಿ. ಪ್ರತಿಯೊಂದು ಕಲಶದೊಳಗೆ ಏನು ಯಾವ್ಯಾವ ಪ್ರಶ್ನೆ ಉದ್ಭವಿಸ್ತಾವು ಅವೆಲ್ಲ ಏನದವು? ಹೇಗಿದೆ ಜ್ಞಾನವು? ಹೇಗಿದೆ ಶುದ್ಧಾತ್ಮನು? ಹೇಗಿದೆ ಚೈತನ್ಯ ಸ್ವರೂಪವು? ಇವು ಪ್ರಶ್ನೆ. ಅವು ನಮ್ಗೆ ಬೇಕಿದಾವ್ರಿ? ಏನೋ ಬರೀ ಓದ್ತೇವ್ರಿ, ಓದು ಸಾಮರ್ಥ್ಯ ಇದೆ ಅಂತ ಹೇಳಿ. ಜ್ಞಾನೇ ಪ್ರತಿಚರಣಂ. ಈ ಉತ್ತರದೊಳಗ ಸರ್ವಾಂಗದಲ್ಲಿ ನಡುಕು ಉತ್ಪನ್ನ ಆಗಬೇಕಂಥದ್ದು ಸಾಮರ್ಥ್ಯ ಇದೆ. ಜ್ಞಾನೇ ಪ್ರತಿಚರಣ. ಯಾವುದು ಬಾಹ್ಯ ರೂಪವಾಗಿ ಪರಿಣಮಿಸುತ್ತಿತ್ತು? ಯಾರ್ದ ಜ್ಞಾನ? ಯಾರ್ದ ಜ್ಞಾನ ಹೇಗಿದೆ ಅಂತ ಹೇಳಿ ಕೇಳಿದಾರೆ ಇಲ್ಲಿ. ಪ್ರಶ್ನೆ ಕೇಳೋರ ತಂದು ಕೇಳಿದಾರೋ? ಯಾರು ಉತ್ತರ ಹೇಳೋರಿದಾರೆ ಅವ್ರದ್ದು ಕೇಳಿದಾರೋ? ಏನು ಆ ಮುನೀಶ್ವರದ್ದು ಕೇಳಿದಾರ್ರೆ? ಪ್ರಶ್ನೆ ಹೇಗಿದೆ ಜ್ಞಾನವು ಅಂದ್ರೆ ಯಾರ ಜ್ಞಾನ? ನನ್ನ ಜ್ಞಾನ ಹೇಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾನ್ರೆ? ಇಲ್ಲ. ಜೀವ ಮಾತ್ರ ಜ್ಞಾನ ಹೇಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾನೋ? ಇಲ್ಲ. ನಿಮ್ಮ ಜ್ಞಾನ ಹೇಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾನೋ? ಇಲ್ಲ. ಆದ್ರೆ ಯಾವ ಮುನೀಶ್ವರರ ಆಲಂಬನ ಯಾವುದಿದೆಯಲ್ಲ, ಆ ಆಲಂಬನ ಸಮಯದೊಳಗ ಅವರಲ್ಲಿ ಯಾವ ಜ್ಞಾನ ಇತ್ತಂತ ಹೇಳಿ ಹೇಳ್ತೀರಲ್ಲ, ಆ ಜ್ಞಾನ ಆಗಿದೆ. ಅದಕ್ಕೆ ಜಿನವಾಣಿಯ ಶ್ರವಣದ ಯೋಗ ಲಭಿಸಿದರನು ಜಿನವಾಣಿಯನ್ನು ತಿಳಿದುಕೊಳ್ಳುವ ಅರ್ಹತೆ ಬೇಕ್ರಿ, ಪಾತ್ರತೆ ಬೇಕು. ಯಾವುದು ಬಾಹ್ಯ ರೂಪವಾಗಿ ಪರಿಣಮಿಸುತ್ತಿತ್ತು? ಇದು ಇನ್ನೊಬ್ಬರದ ಹೇಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಇದೆಯೋ ಅಥವಾ ಇಲ್ರಿ? ಯಾವುದು ಬಾಹ್ಯ ರೂಪವಾಗಿ ಪರಿಣಮಿಸುತ್ತಿತ್ತು ಅದುವೇ ತನ್ನ ಶುದ್ಧ ಸ್ವರೂಪದಿಂದ ಪರಿಣಮಿಸಿದೆ. ಯಾರ್ದು? ಮುನೀಶ್ವರರ್ದ. ಪ್ರಶ್ನೆ ಇಲ್ಲಿ ಯಾರ್ದಿದೆ? ಮುನೀಶ್ವರರ್ದಿದೆ. ಹಾಗಾದ್ರೆ ಅವ್ರ ಕಥೆ ತಗೊಂಡು ನಮ್ಗೇನ್ ಮಾಡೋದ? ನೀನು ಕೂಡ ಹೀಗೆ ಮಾಡಿದ್ರನ ಮೋಕ್ಷ ಮಾರ್ಗದೊಳಗೆ ಬರೋ ಸಾಧ್ಯ ಇದೆ, ಸುಖದ ಮಾರ್ಗದೊಳಗೆ ಬರೋ ಸಾಧ್ಯ ಇದೆ.